ಪ್ರಾಬ್ಲಮ್ ಇಲ್ಲ. ನಾ ಎಲ್ಲ ಮಾಡ್ಕೊಂಡು ತಿಂತೀನಿ ತಗೋ. ಬಕ್ರಿ ಮಾಡ್ಕೋತೀನಿ, ಪಲ್ಯ ಮಾಡ್ಕೋತೀನಿ, ಆರಾಮಿದ್ದೀನಿ, ಏನು ವಿಚಾರ ಮಾಡಬೇಡ್ರಿ. ನಿನ್ನ ಮಕ್ಕಳನ್ನ ಅವನ್ನ ಸರಿಯಾಗಿ ನೋಡ್ಕೋ ಆಯ್ತು. ಒಂದು ಸ್ವಲ್ಪ ಬ್ಯಾಸಿಗೆ ಅದ, ಮೊದಲೇ ಹೊರಗ ಬಿಡಬೇಡ. ಆಯ್ತು ಇಡ್ಲೇ. ಇವ್ವ ಮಕ್ಕಳಿದ್ರಿಗೆ ಆರಾಮಿದ್ದೀನಿ ಅಂತ ಹೇಳೋದು ಯಾಕೆ ಕೈಕಾಲ ಎಷ್ಟು ನೋವಾಗ್ಯವ ತಾಯಿ. ಇವ್ರೊಂದಿಲ್ಲ ಗಾಡಿ ಕಲಿ ಅಂತ ನನ್ನ ಮಕ್ಕಳು ಎಷ್ಟು ಹೇಳಿದ್ರು ಕಲೀಲಿಲ್ಲ. ಈಗ ನೋಡು ಒಬ್ರಿಗೆ ಬಾಯಿ ತೆಗಿಬೇಕು. ಸುಮ್ಮನೆ ಗಂಡನ ನನ್ನ ಮನ್ಯಾಗ ನೋಡಿ ಬರಲ್ಲ, ಏನು ಮಾಡಲಿ? ಅವ್ನು ಕರ್ಕೊಂಡ್ರ ದವಾಖಾನೆಗೆ ಹೋಗಿ ಬರ್ತೀನವ. ಯವ್ವ ಸುಮ್ಮ ಏನು ಮಾಡ್ಲಿಕತ್ತೀವ? ಬರ್ರಿ ಮಮ್ಮಿ. ಏನಿಲ್ವಾ ಸುಮ್ಮನೆ ನಿಂತಿದ್ದೆ, ಈ ಕೆಲಸ ಆಯ್ತು. ಬರ್ರಿ. ಯಾಕೆ ಈ ಕಡೆ ಬಂದಿರವ? ಒಳ್ಳೆ ಏನಿಲ್ವಾ ಸುಮ್ಮನೆ ನಾನೇ ಬಂದಿದ್ದೆ, ಹೊತ್ತೋಗಲಾಗಿತ್ತ ಅದಕ್ಕೆ ಬಂದಿದ್ದೆ. ನಿಮ್ಮ ಮನೆಯವ್ರು ಇದ್ದಾರೆ ನಮ್ಮ ಮನ್ಯಾಗ? ಇಲ್ಲಿ ಬರ್ರಿ, ಈಗ ಹೊರಗೆ ಹೋದ್ರು. ಯಾಕ್ರಿ ಮಮ್ಮಿ? ಏನಿಲ್ವಾ ಒಂದು ಸ್ವಲ್ಪ ದವಾಖಾನೆಗೆ ಹೋಗುದಿತ್ತ, ಅದಕ್ಕೆ ಕರ್ಕೊಂಡು ಹೋಗ್ತಾನ ಅಂತ ಬಂದಿದ್ದೆ. ಹೌದ್ರಾ? ಈಗ ಹೋದ್ರು. ಬರ್ರಿ. ಏನಾಗೈತ್ರಿ? ಯಾಕ? ಗೊತ್ತಿದ್ದದಲ್ಲ ಇವ, ಬರೀ ಕೈಕಾಲು ಹಿಡಿತಾವ. ಯಾಕ ಅದ್ರಾಗ ಈಗ ಬ್ಯಾಸಿಗೆಲ್ಲ ಒಂದು ಸ್ವಲ್ಪ ಸುಸ್ತಾದಂಗೆ ಆಗ್ಯದವ, ಅದಕ್ಕೆ ಹೋಗಿ ಬಂದ್ರಾಯ್ತಂತ ಸುಮ್ ದವಾಖಾನೆಗೆ. ಹೌದ್ರಿ, ಈಗ ಬ್ಯಾಸಿಗೆಗೆ ಜಳ ಹೋಗಂಗಾತದಲ್ರಿ, ಎಲ್ಲರಿಗೆ ಒಂದು ಸ್ವಲ್ಪ ಮೈನೇ ಬಿಸಿ ಆಗ್ಲಿಕ್ಕತ್ತದ. ಬರ್ತಾರ ಬರ್ರಿ ಇವರು ಹೋಗಂತ್ರಿ ಅಂತ. ಯಾಕೆ ಮಾಮಾರ್ ಊರಿಗೆ ಹೋಗ್ಯಾರೇನ್ರಿ? ಹ್ಞೂ ಅಯ್ಯವ್ವ, ಅವರು ಬೆಂಗ್ಳೂರಿಗೆ ಹೋಗ್ಯಾರ, ಮಗನ ಬಲ್ಲಿ ಹೋಗಿ ಬರ್ತೀನಿ ಅಂತ ಹೋಗ್ಯಾರ. ಅದಕ್ಕೆ ಪಜೀತಿ ಬಂದದವ. ಹೌದ್ರಿ, ನೀವು ಹೋಗಿ ಬರ್ಬೇಕಿಲ್ರಿ ಮಮ್ಮಿ? ಬೇಕಾದಂಗೆ ಸೂಟಿ ಇಟ್ಟಿಗೆ ಸೊಸಿ ಮನ್ಯಾಗ ಇರ್ತದ್ಲು, ಮಗ ಸೊಸಿ ಬಲ್ಲಿ ಹೋಗಿ ಬರ್ಬಾರ್ದ? ಬ್ಯಾಸಿಗೆ ಇರ್ತದ, ಅಲ್ಲಿ ಹೋಗಿ ಇರ್ಬೇಕ್ರಿ 1-2 ತಿಂಗಳ ತಣ್ಣಗ. ಬರ್ರಿ ಮಾಮಿ, ಹಂಗೆ ಮಾತಾಡ್ಕೊತ ನಿಂತ ನೋಡವ, ನಾನು ಕರೀಲಿಲ್ಲ. ಕೂಡ ಬರ್ರಿ, ಮೊದಲೇ ಕಾಲು ಬ್ಯಾನಾಗೆ ಅಂತೀರಿ. ಅಷ್ಟು ನಿಂತಲ್ಲೇ ನಿಂತನಲ್ಲ, ಅಷ್ಟಕ್ಕೆ ಕಾಲು ಅಷ್ಟು ನೋಯ್ತಾವ ನೋಡು ಸುಮ್ಮ. ಯಾಕೆ ಸುಸ್ತಾದಂಗೆ ಇದ್ವ ಭಾಳ, ಅದಕ್ಕೆ ಸುಮ್ಮ ಯಾಕಂತ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದಿ ಅಂದ್ರೆ ಆರಾಮಾಗ್ತದ ಅಂತ. ಹೌದು ಬಿಡ್ರವ, ವಯಸ್ಸಾಗಿರ್ತದಲ್ಲ, ಸರಳ ಬಿಡ್ಬಾರ್ದ್ರಿ ಮಮ್ಮಿ. ಹೋಗಿ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದ್ರೇ ಚಲೋ ಅಲ್ರಿ. ನೀವು ಯಾಕೆ ಬೆಂಗ್ಳೂರಿಗೆ ಹೋಗೋರು ಹೋಗಿಲ್ಲಲ್ರಿ ಮಮ್ಮಿ? ಬೆಂಗ್ಳೂರ ತಾಯಿ? ನಾ ಅಂತ ಹೋಗಂಗಿಲ್ವ ಯವ್ವ, ಇಲ್ಲೇ ಬಿದ್ದು ಒದ್ದಾಡ್ತೀನಿ ವಿನಃ ಅಲ್ಲಿ ಹೋಗಂಗಿಲ್ಲ. ನಾ ಒಟ್ಟ ಏನೋ ಅಂತಾರಲ್ಲ, ನೀನು ಹುಚ್ಚಿ, ಅಲ್ಲಿ ಒಂದು ಅಡಿಗೆ ಅನ್ನಂಗಿಲ್ಲ, ಕೆಲಸ ಅನ್ನಂಗಿಲ್ಲ, ಬಗ್ಗಿಸಿ ಅನ್ನಂಗಿಲ್ಲ, ಬರೀ ಫೋನ್ ಅವಯ್ಯವ್ವ. ಸೊಸಿ ಸಂತೆನ ಫೋನ್ಯಾಗ ಮಾತಾಡೋದು ನನಗೆ ನೋಡೋದಾಗಂಗಿಲ್ಲ ನೋಡು. ಹೋದ್ರೂ ನಮಗೆ ಅಂತಾವು ಕಣ್ಣಿಲೇ ನೋಡೋದಾಗ್ಲವ ಸುಮ್ಮ ಕಡಿ. ಅದಕ್ಕೆ ಒಳ್ಳೆ ಆಗ್ಬಿಡ್ತದೆ ನನಗೆ. ಬರ್ತೀಯನ ಹೋಗ್ಬರಮ್ಮ ಅಂತಂದ್ರೆ ಇವರು ಅಲ್ರಿ, ನಾವು ಅಲ್ಲೇ ನೀವು ಹೋಗ್ಬರ ಅಂತ ಹೇಳಿದೆ ನಾ ಸುಮ್ಮ. ಅಲ್ರಿ ಮಮ್ಮಿ, ಸಂತೆನ ಫೋನ್ಯಾಗ ಮಾತಾಡ್ತಾಳ ಅಂತಿರಲ್ಲ, ಮತ್ತೆ ಊಟ ಅದು ಹೆಂಗೆ ಮಾಡ್ತಾರೆ ಅವರು? ಕಸ ಹಂಗೆ ದಿನ ಬಳಿಲಾರ ಇಟ್ಕೊಂಡ ಕೂತಿರ್ತಾಳೆ ಏನ್ರಿ? ಅಷ್ಟು ಮಾಡ್ತಾ ಬಿಡು, ಕಸ ಪರಿಸಿ ಇಂಥವೆಲ್ಲ ಮಾಡ್ತಾಳೆ, ಅಡಿಗೆನು ಮಾಡ್ತಾಳ್ಕರೆ. ಆದ್ರೆ ನಮಗೆ ಅವ್ರು ಮಾಡೋದು ಇಷ್ಟ ಆಗಂಗಿಲ್ಲ ತಾಯಿ. ನಾವು ಒಟ್ಟ ನೋಡೋದಾಗಂಗಿಲ್ಲ ನಮಗೆ. ಏನು ಬೇಕಾದ್ರೆ ಈ ಅನ್ನ ಅಂದ್ರೆ ಅನ್ನ ಮಾಡ್ಕೊಂಡು ತಿಂತಾವ, ಆಗಿನ ಪೂರ್ತಿಯಾಕ ಬರೀ ಚಪಾತಿ ಮಾಡ್ತಾವ. ನಮಗೆ ಬಗೆರಂಗಿಲ್ಲವ ಯವ್ವ, ನಮಗರೇ ಬಕ್ರಿ ಬೇಕು. ಮತ್ತು ಹುಡುಗರು ಏನು ಇಷ್ಟಪಡ್ತಾವ ಅದನ್ನು ಮಾಡ್ತಾರ್ರಿ. ಮತ್ತು ಅದೇನೋ ಮಧ್ಯಾಹ್ನ ಸುಡುಗಾಡವು ಪಿಜ್ಜಾ ಬರ್ಗರು ಅಂಥವು ತರಿಸ್ತಾವ. ನಮ್ಗೆ ಆಗಂಗಿಲ್ಲವ ಯವ್ವ. ಅದಕ್ಕೆ ನಾ ಅವ್ರಿಗೆ ಅನ್ನೋದು ಬೇಡಲ್ಲ ಸುಮ್ಮ, ನಾವು ಹೋಗೋದು ಬೇಡ, ಅದು ಅನ್ನೋದು ಬೇಡ. ಯಾಕೆ ಬೇಕಂತ ಹೌದಿಲ್ಲ? ಅದು ಬಲ ಗಂಡ ಬಲ ಹೆಂಡತಿ ಬಲ ಏನು ಯಾಕೆ ಮಾಡಲಕ್ಕಂತೇಳಿ ನಾ ಹೋಗೋದ ಬಿಟ್ಬಿಟ್ಟೆ ಸುಮ್ಮ ಕಡೆ. ಇದು ಹಂಗೆ ಕುಣಿತದ ನನ್ನ ಮಗನು, ಹೇಳ್ದಂಗೆ ಕುಣಿತದ ನೋಡುವ ಯವ್ವ. ತಾಳಕ್ಕೆ ತಕ್ಕಂಗೆ ಏನೋ ಅಂತಾರಲ್ಲ, ಹಂಗಾಗಿಬಿಟ್ಟ ನಾವು. ಹೌದ್ರಿ, ಹಂಗಿತ್ತಂದ್ರೆ ಇಲ್ಲೇ ಇದ್ದು ಬಿಡ್ರಿ ಮಮ್ಮಿ. ಸುಮ್ಮನೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಗೆ ಅಂಥವೆಲ್ಲ ನೋಡೋದಾಗಂಗಿಲ್ಲ ಬಿಡಂಗಿಲ್ಲ. ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಆರಾಮ್ ಇಲ್ಲೇ ಇದ್ದು ಬಿಡ್ರಿ. ಅಷ್ಟೇ ಮಾಡ್ತೀನಿ ನೋಡವ ನಾನು. ಮತ್ತು ನಿಮ್ಮ ಹೆಣ್ಮಕ್ಳು ಆರಾಮಿದ್ದಾರೇನ್ರಿ? ನಿಮ್ಮ ಹೆಣ್ಮಕ್ಳು ಹಳೆಯದೇರು ಅವ್ರು ಹೆಂಗಿದ್ದಾರೆ? ಯವ್ವ, ನನ್ನ ಮಕ್ಕಳು ಬಂಗಾರ ಇದ್ದಂಗೆ ಯವ್ವ. ನನ್ನ ಮಕ್ಕಳ ಗುಣ ನನ್ನ ಸೊಸಿ ಬಲಿ ಬಂದಿತ್ತು, ಹಿಂಗೆಲ್ಲ ಆತಿತ್ತ ಯವ್ವ ತಾಯಿ. ನನ್ನ ಮಕ್ಕಳು ನೋಡ ನೀನು ಸುಮ್ಮ, ನಿನ್ನ ಮುಂದೆ ಸುಳ್ಳು ಹೇಳಿದ್ರೆ ಕೇಳ್ತಿ, ಕರಿ ಹೇಳ್ತಿ ಕೇಳ್ತಿ. ಇಷ್ಟು ಇದು ಇದ್ದಾರಲ್ಲ ಅವ್ರ ಕೆಲ್ಸಕ್ಕೆ ಬಗ್ಸಿಗೆ ಆಯ್ತು, ಅಷ್ಟು ಹಚ್ಕೊಂಡು ಮಾಡ್ತಾರ ನೋಡು ಮನಿ. ನಂದು ಅಂತೇಳಿ ಬಡ್ದಾಡ್ತಾವ ಸಂಸಾರಕ್ಕೆ. 4 ಮಂದಿ ಹೆಣ್ಮಕ್ಳಲ್ಲ, 4 ಮಂದಿ ಇದ್ರೂ ಅವ್ರ ಸಂಸಾರ ಅಚ್ಚುಕಟ್ಟು ನೋಡ್ಬಾರ್ರಿ. ಹೌದಲ್ರಿ? ಹಳೇದಾರ ಹೆಂಗ್ರಿ? ಹಳೇದಾರ ಹಂಗೆ ಇದ್ದಾರವ. ಅವರು ಇನ್ನ ಬಂಗಾರದಾಗ ಒಂದು ದೋಷ ಇದ್ದಿತ್ತು, ನಮ್ಮ ಹಳೇದಾರ ಬಳಿ ದೋಷ ಇಲ್ಲ ನೋಡು. ಹೆಂಡತಿ ಮಾತಂದ್ರ ಉಗುಳು ಹಾಕಿದ್ದಾಟಂಗಿಲ್ಲ ನೋಡು. ಅಷ್ಟು ಪಗಾರ ತಂದು ಹೆಂಡತಿ ಕೈಯಾಗ ಕೊಡ್ತಾರ. ಎಲ್ಲ ಇವರೇ ಮಾಡೋದು ನೋಡು, ಮನೆ ಜವಾಬ್ದಾರಿ ಎಲ್ಲ ನನ್ನ ಮಕ್ಕಳ ಕೈಯಾಗ. ಗುಣ ನೋಡಿ ಅವು ಗುಂಡ್ಗಲ್ಲಿ ಇರಿಸ್ಲಿ ಎಷ್ಟು ಭೇದ ಭಾವ ಮಾಡ್ತಾವ ಹುಡುಗಿ. ಸೊಸಿಗೊಂದು ಹೆಣ್ಮಕ್ಳಿಗೆ ಒಂದು ಒಟ್ಟು. ಹೊಸರಿಗೆ ಅಂತ ಮನಿನೇ ಸಿಕ್ಕದೇನ್ರಿ ಮಮ್ಮಿ? ಅಷ್ಟ್ರಿಗೆ ಅಂತ ಮನಿನೇ ಸಿಕ್ಕದ್ ನೋಡುವ. ಪುಣ್ಯ ಮಾಡ್ಯಾರ ನನ್ನ ಮಕ್ಕಳು. ಕರೆಗೂ ಹೇಳ್ಬೇಕಂದ್ರ ನನ್ನ ಮಕ್ಕಳಿಗೆ ತಕ್ಕಂಗೆ ಹಳೇದಾರ ಸಿಕ್ಕಾರ ನೋಡು. ನಿಮ್ಮ ಮಗನು ಅಷ್ಟು ಪಗಾರ ತಂದು ನಿಮ್ಮ ಸೊಸಿ ಕೈಯಾಗ ಕೊಡ್ತಿರ್ಬೇಕ್ರಿ. ಅದ ಏನು ಕೇಳ್ತೆ, ಅದು ನನ್ನ ಮಗ ಕೆಟ್ಟ ಹುಚ್ಚಿದ್ದಂಗೆ ಅಷ್ಟು ಪಗಾರ ತಂದು ಆಕಿನ ಕೈಯಾಗ ಬಡಿತದ ನೋಡು. ಅದು ಏನು ಸಂಸಾರ ಮಾಡೋದು ಗೊತ್ತದ? ಏನ ಒಂದು ಆಗಿಲ್ಲ ಮಣ್ಣಿಲ್ಲ ಸಂಸಾರದಾಗ. ಅಲ್ಲಲ್ಲ ಬಿಡಿಕಿ ಈಕಿಂದಂದ್ರೆ ನನಗೆ ಕುತ್ತಿಗೆ ಹೆಚ್ಚಂಗಾಗುತ್ತೆ ನೋಡು ಹಿಂಗೆ ಮಾತಾಡಿದ್ರ. ಬಾಬಾ ಇನ್ನೊಬ್ಬಕ್ಕೆ ದೊಡ್ಡ ಸೊಸಿ ಹೆಂಗಿದ್ದಾಳ್ರಿ ಮಮ್ಮಿ? ಅದನ್ನೇನು ಕೇಳ್ತೀವ? ಅದನ್ನ ಹಂಗೆ ಎರಡು ಹಂಗೆ ನೋಡು. ನನ್ನ ಸಸ್ತೆರ್ ಒಂದು ಚಲೋ ಇಲ್ಲ. ಆಕಿನೂ ಫೋನ್ಯಾಗ ಮಾತಾಡ್ತಾಳೇನ್ರಿ? ಬಕ್ರಿ ಮಾಡಿರ್ತಾಳ, ಗ್ಯಾಸ್ ಕಟ್ಟಿ ವರ್ಷಲಾರ ಬಂದು ಕೂತ್ ಬಿಡ್ತಾಳ ಫೋನಿನ ಮುಂದೆ. ಅದೇನ ಸಂತೆನ ವಿಡಿಯೋ ಕಾಲು, ಅದು ಸಂತೆನ ಫೋನ್ಯಾಗಿರ್ತಾಳ ಆಕಿನೂ. ಮನ್ ನೋಡು ನನ್ನ ಮಗಳು ಒಂದು ತೊಲಿ ಬಂಗಾರ ತಗೊಂಡ್ಲಂತ, ಎಲ್ಲ ಕೈ ಮೇಲೆ ನೋಡು ಸುಮ್ಮಾಕಿ ಕೈ ಮೇಲೆ ಮಾಡ್ಕೊಂಡಾಳೆ. ಎಲ್ಲ ಸಂಸಾರ ಕೊಟ್ಟು ರೊಕ್ಕದಾಗ ಉಳಿಸ್ಕೊಂಡಾನೆ. ನಿಮಗೆ ಯಾರು ಹೇಳಿದ್ರಿ ಮಮ್ಮಿ? ಆಕಿನೇ ಹೇಳಿದ್ಲವ. ಫೋನ್ ಹಚ್ತಾಳಲ್ಲ ದಿನ, ಒಂದಿನ ಫೋನ್ ಹಚ್ಚಲಿಲ್ಲ ಸಮಾಧಾನ ಆಗಂಗ್ ನೋಡು.
ಒಂದಿನ ಯಾವಾಗಾರ ಏನಾರ ಅಪ್ಪಿ ಬಿಟ್ಟಿಲ್ಲ ಅಂದ್ರ ನಮ್ಮ ಅವ್ಗೆ ಫೋನ್ ಹಚ್ಚಿಲ್ಲ ಅಂತೇಳಿ ಜೀವ ಚಡಪುರಿಸ್ತಿರ್ತದ ನೋಡಕ್ಕಿಂತ. ಎಲ್ಲರೂ ಹಚ್ತಾರೇನ್ರಿ ಫೋನು? ಎಲ್ಲರೂ ಹಚ್ತಾರವ. 4 ಮಂದಿ ದಿನ ಒಬ್ರದ್ದು ಫೋನ್ ಮಾತಾಡ್ತಾನ. ಅವ್ರಿಗೆ ಸಮಾಧಾನನೇ ಆಗಂಗಿಲ್ಲ. ದಿನ ಹಚ್ತಾರ ನೋಡು, ಒಂದು ಅರ್ಧ ತಾಸು ಮಾತಾಡ್ತಾರ ಹಚ್ಚಿದ್ರಂದ್ರೆ ಫೋನ್. ಎಲ್ಲ ಡುಮ್ಮಿ ಎಷ್ಟರ ಇರ್ಬೇಕವ ನೀನು. ಅಬ್ಬಬ್ಬಬ್ಬ, ಸೊಸಿ ಫೋನ್ ಹಚ್ಚಿದ್ರ ವಿಡಿಯೋ ಕಾಲ್ ಮಾಡಿದ್ರ ಸಿಟ್ಟು ಬರ್ತದಂತ ಈಗಿಗೆ. ತನ್ನ ಮಕ್ಕಳು ದಿನ ಅರ್ಧ ತಾಸು ಮಾತಾಡ್ತಾರಂತ. ಇರ್ಬೇಕು ಹೋಗಿ ನಿನ್ನಂತ ಹತ್ತಿದರು ಉದ್ಧಾರ. ಮಾಮಿ BP ಶುಗರು ಮೊನ್ನೇನ ಜಾಸ್ತಿ ಆಗಿ 1-2 ಕೂಡೆ ಆಗಿದ್ದು ಅಂತಲ್ರಿ? 2 ದಿನ ಏನೋ ದವಾಖಾನೆಗೆ ಅಡ್ಮಿಟ್ ಇದ್ದೀರಂತಲ್ಲ, ಹೌದಾ? ಏವ್ವ ಏನ್ ಕೇಳ್ತೇವ್ವ ತಾಯಿ, BP ಶುಗರು ಜಾಸ್ತಿ ಆಗಿಬಿಟ್ಟಿತ್ತು. ಬ್ಯಾಡದ ಸುದ್ದಿ, ಎದ್ದೇಳಕ್ ಬರ್ಲಿಲ್ಲ ನೀನು. ಹಂಗಾಗಿ ಎಲ್ಲ 1-2 ಮಲ್ಕೊಂಡಲ್ಲೇ ಆಯ್ತವ. ಯವ್ವ ಭಾಳ ಹೈರಾಣಾಗಿನವ. ಟೆನ್ಷನ್ ಇಷ್ಟ ಸುಮ್ಮ ನನಗ. ಇವು ಸ್ವಸ್ಥರು ಕೊಡು ಟೆನ್ಷನ್ಗೆ ಎಲ್ಲ BP ಬಂದದ, ಶುಗರ್ ಬಂದದ. ನನಗೆ ಭಾಳ ತ್ರಾಸ ಆದ ಸುಮ್ಮ. ಅಲ್ರಿ ಮಾಮಿ, ಸ್ವಸ್ಥರು ನಿಮ್ ಬಲ್ಲಿ ಇರಂಗಿಲ್ಲ, ಅವ್ರೇನ್ ಟೆನ್ಷನ್ ಕೊಡ್ತಾರ ನಿಮಗ? ದೂರಿದ್ರಿ ಏನಿನ ಮಕ್ಕಳ ಬಗ್ಗೆ ವಿಚಾರ ಮಾಡೇನೆ ಆತದ. ಅದ್ರಾಗ ನನ್ನ ಮಗಳು ಮೊನ್ನೆ ಬಂಗಾರ ಚೈನ ಕಳ್ಕೊಂಡಿದ್ಲಂತವ. ಯವ್ವ ಅದು ಕೇಳಿ ಎದಿ ಹೊಡ್ದಂಗ ಆಗ್ಬಿಟ್ಟಿತ್ ನನಗ. ಹಂಗಾಯ್ತು ನೋಡ್ ಸುಮ್ಮ. ಮತ್ತ ಹಂಗೆ ಡುಮ್ಮಿ ಸ್ವಸ್ಥರ ಸಂಬಂಧ ಟೆನ್ಷನ್ ಆಗ್ಯದಂತಿಯಲ್ಲ. ಮಗಳು ಚೈನ ಕಳ್ಕೊಂಡಾಳಂತ ಈಕಿ ಗುಚ್ಚಿ ಹೇಳು ಕುಡಿಯ ಮಾಡ್ಕೊಂಡಾಳ ಮಲ್ಕೊಂಡಾಳ. ಮತ್ತ ಅಷ್ಟೆಲ್ಲ ಆದಾಗ ನಿಮ್ಮನ್ನ ದವಾಖಾನೆಗೆ ಯಾರು ಕರ್ಕೊಂಡೋದ್ರಿ ಮಾಮಿ? ನಿಮ್ ಸೇವಾ ಅದನ್ನೆಲ್ಲ ಯಾರು ಮಾಡಿದ್ರು? ಮತ್ತೆ ಬಳಿದು ತೊಳಿದು ಅದೆಲ್ಲ ಬಂದಿದ್ರು ಅವ್ರೆ? ದೊಡ್ಡ ಮಗ ಸೊಸಿ ಬಂದಿದ್ರು, ಬಂದ್ ಮಾಡಿದ್ರು. ಮಾಡಬೇಕಾಗ್ತದ ಸುಮ್ಮ. ಅದ್ರಾಗ ಏನದ, ಆಸ್ತಿನ ತಿಂತಾರ ಮತ್ತ ಜಕ್ಕಸ್ ಮಾಡಬೇಕಾಗ್ತದ. ಮಾಡ್ಲಿಲ್ಲ ಅಂದ್ರ 4 ಮಂದಿರ ಏನಂದಾರ ಊರಾಗ. ಹೌದ್ ಬಿಡ್ರಿ ಮಾಮಿ, ಮತ್ತ ನಿಮ್ಮಂತವ್ರಿಗೆ ಮಾಡಬೇಕು. ನಿಮ್ಮಂತ ಒಳ್ಳೆಯವ್ರಿಗೆ ಮಾಡ್ಲಿಲ್ಲ ಅಂದ್ರ ಮತ್ತೆ ಯಾರಿಗೆ ಮಾಡ್ತಾರ ಅವ್ರು? ಹೌದಿಲ್ರಿ? ಇವ್ರು ಬೈತಿರ್ತಾರ ನಿಮ್ಮ ಮಾಮ. ಹಂಗ್ಯಾಕ್ ಬೈತಿ ಸ್ವಸ್ಥರಿ ಸಂತೆನ ಬೈತಿರ್ತಿ ಅಂತೇಳಿ. ನಾ ಹಂಗೆ ನೋಡುವ, ನಾ ಎದುರ ಅಂದ್ಬಿಡಕ್ಕೆ ಇದ್ದಿದ್ದಂಗೆ ಹೇಳ್ತೀನಿ ನಾನು. ಯಾರು ಏನಂದ್ರೆ ನನಗೇನು ಪರಕ್ ಬಿಡಂಗಿಲ್ಲ. ಮತ್ತೆ ತಿದ್ಕೋಬೇಕು ಯಾವಾಗ ಅವರು ತಿಳುವಳಿಕೆ ಇರಂಗಿಲ್ಲ, ತಿಳಿಸಿ ಹೇಳ್ತೀವಿ. ನಮಗಿಂತದ ಬಗ್ಗೆ ಇರಂಗಿಲ್ಲ ನೋಡುವ ಸುಮ್ಮ. ನಾ ಹೇಳಕಿನಿ ಏನಾರ ಬೈಯಕಿನಿ ನಾನು. ಹೌದವ ಯವ್ವ, ಬಾ ಚಂದ ತಿಳಿಸಿ ಹೇಳ್ತೀವ. ನೀನಂತ ಒಳ್ಳೆಕಿ ಜಗತ್ತಿನಾಗ ಯಾರಿಲ್ಲ ತಾಯಿ. ಹಲೋ, ನಾನು ಆರಾಮಿದ್ದೀನವ. ಇಲ್ಲೇ ಸುಮಾನ್ ಮನೆಗೆ ಬಂದಿದ್ದೆ. ಆಯ್ತು, ಮನೆಗೆ ಹೋಗಿ ಹಚ್ತೀನಿ ಅಂದ್ರ. ಇವ ನನ್ನ ಮಗಳು ಸಣ್ಣ ಮಗಳು ಫೋನ್ ಹಚ್ಚಾಳವ, ಹೋಗಿ ಬರ್ಲಾ ಸುಮ್ಮ. ನಿನ್ ಗಂಡ ಬಂದ್ರೆ ಕಳ್ಸ, ಸ್ವಲ್ಪ ಮನೆ ಕಡೆ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತೀನಿ. ಕಳಿಸ್ತೀನಿ ತಗೋರಿ ಮಾಮಿ ನಮ್ಮ ಮನೆಯವ್ರನ್ನ. ಹೋಗ್ರವ. ಮತ್ತೆ ನಿಮ್ಮ ಮಗಳು ಫೋನ್ ಹಚ್ಚಾಳ. ಈಗ ಇಬ್ಬರ ಜೊತೆ ಮಾತಾಡಿದ್ರೆ ಸಣ್ಣ ಮಗಳು ಒಂದು ಅರ್ಧ ತಾಸು ಮಾತಾಡ್ಬೇಕು. ನಿಮ್ಮ ಕಷ್ಟ ಸುಖ ಕೇಳ್ತಾರಲ್ರಿ, ಮತ್ತೆ ಹೆಣ್ಣು ಮಕ್ಕಳು ಹಂಗೆ ಹೋಗಿ ಬರ್ರಿ ಮಾಮಿ, ಹೋಗಿ ಬರ್ರಿ. ಅದಕ್ಕ ಹಚ್ಚಿರ್ತಾರಲ್ಲ, ಮತ್ತೆ ಮಾತಾಡ್ಬೇಕಲ್ಲ. ಮತ್ತೆ ತಾಯಿಗಳ ಜೊತೆ ಮಾತಾಡ್ಬೇಕು ಅನಿಸ್ತಿರ್ತದ ಮಕ್ಕಳಿಗೆ. ಹೋಗ್ಬರ್ತೀನಿ ಸುಮ್ಮ, ಮತ್ತೆ ಬರ್ತೀನಿ ನಾನು ಆಮೇಲೆ. ಹೋಗೋ ತಾಯಿ, ನಿನ್ನಂತ ಗುಣ ಇದ್ದವ್ರು ಬಂದ್ರೆ ಏನಂತಾರ, ನಾವು ಕೆಡೋ ಪೈಕಿ. ಹೋಗಿ ಮತ್ತೆ ಬರಕ್ ಹೋಗ್ಬೇಡ ನೀನು, ಪುಣ್ಯ ಕಟ್ಕೋ ಬರ್ಲಾರ್ದ ಇದ್ದು. ನೋಡಿದ್ರಲ್ಲ ಹೆಂಗಿರ್ತಾರ ಜನಗಳಂತ, ಎಷ್ಟು ಕೆಟ್ಟ ಮುದಿಕದ್ ನೋಡ್ರಿ ಇದು. ಇಂತ ಆತಿದ್ರಿದ್ರೆ ಏನ್ ಮಾಡ್ತೀರಿ? ಸೊಸಿಗೊಂದು ಮಗಳಿಗೊಂದು ಇಷ್ಟು ಭೇದ ಭಾವ ಮಾಡೋದ? ತೀರಾ ಮಕ್ಕಳು ಫೋನ್ಯಾಗ ಮಾತಾಡಿದ್ರ ತನ್ನ ಕಾಳಜಿ ಮಾಡಕ್ ಮಾತಾಡ್ತಾರಂತ, ಸೊಸಿ ಮಾತಾಡಿದ್ರ ಈಗೀಗ ಇಷ್ಟ ಆಗಂಗಿಲ್ಲ ಅಂತ. ಇಂತ ಆತಿದ್ರಿದ್ರ ಜಗಳ ಆಗ್ಲಾರ್ದ ಏನ್ ಮಾಡ್ತದ್ರಿ? ಮತ್ತ ಮಗಳನ್ನೇ ಅಲ್ಲ, ತನ್ನ ಸೊಸಿನೇ ಮಗಳು ಅಂತ ತಿಳ್ಕೊಂಡು ತಾನು ಹುಡ್ಕೊಂಡಿದ್ಲಂದ್ರ ಎಲ್ಲಿ ಜಗಳ ಬರ್ತದ್ರಿ? ಅತಿ ಸೊಸಿಗೆ ಜಗಳ ಬರಕ್ ಚಾನ್ಸೇ ಇಲ್ರಿ. ಹಿಂಗ್ ಮಾಡೋದ್ರಿಂದನೇ ಜಗಳ ಆಗೋದು, ಮಕ್ಕಳಿಗೆ ಟೆನ್ಷನ್ ಕೊಡೋದು, ಅವ್ರ ಬಾರಿಗೆ ಹೋಗೋದು, ಹಿಂಗೆಲ್ಲ ಆತಿರ್ತಾವ ನೋಡ್ರಿ. ನಿಮ್ ಕಡೆನೂ ಯಾರ ಹಿಂಗ ಜಗಳ ತೆಗಿಯೋರು ಈ ತರ ಗುಣದವರು ಇದ್ದಾರೇನ್ರಿ? ಇದ್ರೆ ಕಮೆಂಟ್ ಮಾಡ್ರಿ. ನಮ್ದು ಈ ವಿಡಿಯೋ ಮಾಡಿದ್ದು ಕೇವಲ ಕಾಲ್ಪನಿಕ ರೀ. ಕಲ್ಪನೆ ಮಾಡ್ಕೊಂಡು ಈ ಸ್ಕ್ರಿಪ್ಟ್ನ ಬರ್ತಿದ್ದದ, ಈ ತರನು ಇರಬಹುದು ಅಂತ. ದಯವಿಟ್ಟು ಯಾರ ಮನಸ್ಸು ನೋಯಿಸ್ಬೇಕು ಅಂತ ಮಾಡಿದ್ದಲ್ಲ ಇದು. ಯಾರಿಗಾರ ಸಂಬಂಧಪಟ್ಟ ವಿಷಯ ನಾವೇನಾರ ಮಾತಾಡಿದೀವಿ ಅಂದ್ರ ಯಾರೂ ತಪ್ಪು ತಿಳ್ಕೊಬೇಡ್ರಿ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡ್ರಿ. ಸುಮ್ಮನೆ ತಮಾಸೆಗಂತ ಮಾಡಿವಿ ಈ ವಿಡಿಯೋನ, ಯಾರಿಗೂ ಮನಸ್ಸು ನೋಯಿಸ್ಬೇಕಂತ ಏನು ಮಾಡಿಲ್ಲ. ಒಂದು ವೇಳೆ ನಿಂಬಲ್ಲಿನೂ ಈ ತರ ಘಟನೆಗಳು ಆಜುಬಾಜು ನಡೀತಿತ್ತು ಅಂದ್ರೆ ನೋಡಿ ನಗರಿ, ಆದ್ರೆ ಯಾರು ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ ದಯವಿಟ್ಟು. ಮತ್ತೆ ಹೇಳ್ತೀನಿ, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಬಾಜುಕಿನ ಗಂಟೆ ಠಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.